ಹಲೋ ಎವ್ರಿವಾನ್. ಮಕರ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ಹೇಗೆ ಮಾಡೋದು ನೋಡೋಣ. ಕೊಬ್ಬರಿ ಬೆಲ್ಲ ಎಲ್ಲ ಹೇಗೆ ಈಸಿಯಾಗಿ ಕಟ್ ಮಾಡೋದು ನೋಡೋಣ. ಕೊಬ್ಬರಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಳ್ಳಿ, ಯಾಕಂದರೆ ನಾವು ಸಿಪ್ಪೆ ತೆಗಿಯೋಕ್ಕೆ ಕಟ್ ಮಾಡೋಕ್ಕೆಲ್ಲ ತುಂಬಾ ಈಸಿ. ನಾನಿಲ್ಲಿ 1 kg ಕೊಬ್ಬರಿ, 1 kg ಕಡಲೆ ಬೀಜ, 1 kg ಬೆಲ್ಲ, 3/4 kg ಕಡಲೆ, ಅರ್ಧ kg ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಮ ತಗೋಬಹುದು, ಬಟ್ ನಾನಿಲ್ಲಿ ಕಡಲೆ ಮತ್ತು ಎಳ್ಳನ್ನ ಸ್ವಲ್ಪ ಕ್ವಾಂಟಿಟಿ ಕಮ್ಮಿಲಿ ತೊಗೊಂಡಿದ್ದೀನಿ. ಕಡಲೆನ ನಾವು 3/4 kg, ಹಾಗೆ ಎಳ್ಳನ್ನು ನಾನು ಅರ್ಧ kg ತೊಗೊಂಡಿದ್ದೀನಿ. ಎಳ್ಳನ್ನು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಲಾಸ್ಟಿಗೆ ಹೋಗುತ್ತೆ, ಎಲ್ಲ ವೇಸ್ಟ್ ಆಗುತ್ತೆ ಅಂತ ನಾನು ಅರ್ಧ kg ತೊಗೊಂಡಿದ್ದೀನಿ. ಕೊಬ್ಬರಿ ಎಲ್ಲ ಮೇಲ್ಸಿಪ್ಪೆ ತೆಗೆದು ತುಂಬ ಕೇರ್ಫುಲ್ಲಾಗಿ ತೆಗಿಬೇಕು, ಕೈಯೆಲ್ಲ ಏಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ರೌಂಡ್ ಹಾಗೆ ದಪ್ಪ ಇರೋ ಕೊಬ್ಬರಿನ ನೀವು ಪ್ರಿಫರ್ ಮಾಡಿ. ಫ್ರಿಜ್ಜಲ್ಲಿ ಇಟ್ಟಿರೋ ಕೊಬ್ಬರಿನ ಯೂಸ್ ಮಾಡಬೇಡಿ, ಯಾಕಂದರೆ ಅದು ಗಟ್ಟಿ ಇರುತ್ತೆ. ಸೊ ಆದಷ್ಟು ಫ್ರೆಶ್ ಆಗಿರೋ ಕೊಬ್ಬರಿನೇ ತಂದು ಯೂಸ್ ಮಾಡಿ, ಸಾಫ್ಟಾಗಿರುತ್ತೆ, ಹಾಗೆ ಕಟ್ ಮಾಡೋಕ್ಕೂ ತುಂಬಾ ಈಸಿ. ಕೊಬ್ಬರಿನೆಲ್ಲ ಕಟ್ ಮಾಡಿಕೊಂಡು ಒಂದು 3-4 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು ಚೆನ್ನಾಗಿ. ಈವನ್ ಬೆಲ್ಲ ಕೂಡ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಕತ್ರಿ ಯೂಸ್ ಮಾಡಿ ಕಟ್ ಮಾಡಿಕೊಂಡೆ. ಇನ್ನೂ ತುಂಬಾ ಈಸಿಯಾಗಿ ಕಟ್ ಮಾಡಬೇಕು ಅಂದರೆ ನೀವು ಕಟ್ ಮಾಡೋಕ್ಕಿಂತ ಮುಂಚೆ 1 ಗಂಟೆ ಬಿಸಿಲಲ್ಲಿ ಬೆಲ್ಲನ ಒಣಗಿಸಿ ಕಟ್ ಮಾಡಿದರೆ ತುಂಬ ಈಸಿಯಾಗಿ ಕಟ್ ಆಗುತ್ತೆ. ನಾವು ಕೊಬ್ಬರಿ ಯಾವ ಸೈಜಲ್ಲಿ ಕಟ್ ಮಾಡಿರ್ತೀವಿ ಅದೇ ಸೈಜಲ್ಲಿ ಬೆಲ್ಲನೂ ಕಟ್ ಮಾಡಬೇಕು. ಸೊ ಒಂದು ಪ್ಯಾನ್ಗೆ ಕಡಲೆ ಬೀಜನ ಹಾಕಿ ಫ್ರೈ ಮಾಡೋಣ. ಫುಲ್ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು ನೀಟಾಗಿ. ಎಲ್ಲ ಫ್ರೈ ಆದರೆ 1 ತಿಂಗಳು ಇಟ್ಟರೇನೂ ಹಾಳಾಗಲ್ಲ. ಸೀದ್ ಹೋಗಬಾರ್ದು, ಸೀದ್ ಹೋದರೆ ಟೇಸ್ಟ್ ಒಂಥರ ಕಹಿ ಅನಿಸುತ್ತೆ. ಒಂದು 5-6 ನಿಮಿಷ ಫ್ರೈ ಮಾಡಬೇಕು. ಸೊ ಎಲ್ಲ ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದೇ ಪ್ಯಾನ್ಗೆ ಎಳ್ಳು ಹಾಕಿ ಫ್ರೈ ಮಾಡಬೇಕು. ಫುಲ್ ಸಿಮ್ಮಲ್ಲೇ ಇಟ್ಟು ನಾವು ಫ್ರೈ ಮಾಡಬೇಕು. ಎಳ್ಳು ಒಂದು ಜಸ್ಟ್ ಚಟಪಟ ಸೌಂಡ್ ಬಂದಮೇಲೆ ನಾವು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಹಸಿದು ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ, ಹಸಿದು ಹಾಕಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಅದೇ ಪ್ಯಾನ್ಗೆ ಕಡಲೆ ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು, ಜಾಸ್ತಿ ಬೇಡ. ಉಗುರು ಬೆಚ್ಚಗಾದರೆ ಸಾಕು, ಜಸ್ಟ್ ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ನೆಕ್ಸ್ಟ್ ಶೇಂಗಾ ಸಿಪ್ಪೆನೆಲ್ಲ ಕೈಯಲ್ಲೇ ಜಸ್ಟ್ ಹಾಗೆ ರಬ್ ಮಾಡಿ ಎಲ್ಲ ಕೇರಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ನೀವು ಬೆಲ್ಲ ಮತ್ತು ಕೊಬ್ಬರಿನ ಬಿಸಿಲಲ್ಲಿ ಒಣಗಿಸಿ ಒಂದು 2-3 ದಿವಸ ಮುಂಚೆನೇ ರೆಡಿ ಮಾಡಿಕೊಂಡ್ರೆ ತುಂಬಾ ಈಸಿ. ಒಂದು 8 ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ. ಎಲ್ಲ ಬಿಸಿಲಲ್ಲಿ ಒಣಗಿಸಿ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ 1 ತಿಂಗಳು 1.5 ತಿಂಗಳು ಇಟ್ಟರೂ ಏನೂ ಹಾಳಾಗಲ್ಲ. ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಬೆಲ್ಲ ರೆಡಿಯಾಗಿದೆ. ಸೊ ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.